ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಸಾರ. ಸೊ ಇವತ್ತು ವಿಡಿಯೋಲಿ ಒಂದು ಬ್ಯೂಟಿಫುಲ್ ಡಿಸೈನು ಟ್ರೇಸಿಂಗ್ ಮಾಡಿ ಎಂಬ್ರಾಯ್ಡ್ರಿ ಮಾಡೋಕ್ಕೆ ತೋರಿಸ್ಕೊಡಕ್ಕೆ ಹೋಗ್ತೀನಿ. ಸೊ ಯಾವಾಗನೂ ಒಂದು ಟ್ರೇಸಿಂಗ್ ಪರ್ಫೆಕ್ಟಾಗಿ ಮಾಡಿದರೆ ಆಟೋಮ್ಯಾಟಿಕ್ಲಿ ನಿಮಗೆ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. ಸೊ ಟ್ರೇಸಿಂಗ್ಗೆ ತುಂಬ ಇಂಪಾರ್ಟೆಂಟು. ಪ್ರೊಫೆಷ್ನಲ್ ಟ್ರೇಸಿಂಗ್ ನೀವು ಲರ್ನ್ ಮಾಡಿದರೆ ನಿಮಗೆ ಈಸಿಯಾಗೇ ಇರುತ್ತೆ. ಸೊ ನಮ್ಮದು ಪ್ರೊಫೆಷ್ನಲ್ ಟ್ರೇಸಿಂಗ್ ಬ್ಯಾಚಸ್ ಎಲ್ಲ ನಾವು ಆವಾಗ ಹಾಕ್ತಾಯಿದ್ದೀವಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಯೂಟ್ಯೂಬ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವಾಗ ನಾನು ಬ್ಯಾಚ್ ಹಾಕ್ತೀನಿ ಅಂತ ನಿಮಗೆ ಸಿಗುತ್ತೆ. ಸೊ ಎಂಬ್ರಾಯ್ಡ್ರಿಗೆ ಮೇನ್ ಏನಂದರೆ ಟ್ರೇಸಿಂಗು. ಸೊ ಜಾಸ್ತಿ ಜನ ತುಂಬ ಬಂದು ನೋಡಿದರೆ ಅವ್ರಿಗೆ ಡ್ರಾಯಿಂಗ್ ಬರಲ್ಲ ಅಂತಲೇ ಯೋಚನೆ ಮಾಡ್ತಾರೆ. ಬಟ್ ಡ್ರಾಯಿಂಗೇ ನಿಮಗೆ ಬರಲ್ಲ ಅಂದರೆ ಕೂಡ ಹೆಂಗೆ ಪ್ರೊಫೆಷ್ನಲ್ ಹೆಂಗೆ ಸಿಂಪಲ್ ಡಿಸೈನ್ ಆಗಲಿ, ಒಂದು ಹೆವಿ ಬ್ರೈಡಲ್ ಡಿಸೈನ್ ಆಗಲಿ ಹೆಂಗೆ ಪ್ರಾಪರ್ ಹೆಂಗೆ ಟ್ರೇಸಿಂಗ್ ಮಾಡಿ ವರ್ಕ್ ಮಾಡಬೇಕು ಅಂತ ನನ್ನ ಕೋರ್ಸಲ್ಲಿ ಕಂಪ್ಲೀಟ್ ಹೆಂಗೆ ತೋರಿಸ್ಕೊಡಕ್ಕೆ ಹೋಗ್ತೀನಿ. ಸೊ ನೋಡಿ, ಟ್ರೇಸಿಂಗ್ ಫಿನಿಷ್ ಮಾಡಿದ ತಕ್ಷಣ ಫಸ್ಟ್ ಎಲ್ಲದಕ್ಕೆ ಚೈನ್ ಸ್ಟಿಚ್ ಔಟ್ಲೈನ್ ಬಂದು ಕೊಡ್ತಾ ಇದ್ದೀನಿ. ಸೊ ಚೈನ್ ಸ್ಟಿಚ್ ಔಟ್ಲೈನ್ ಕೊಟ್ಬಿಟ್ಟು ಆಮೇಲೆ ಒಳಗಡೆ ನೀವು ಫಿಲ್ ಮಾಡುವಾಗ ಇನ್ನು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಎಸ್ಪೆಷಲಿ ಈ ಥರ ಸ್ಕ್ಯಾಲಪ್ ಡಿಸೈನು ಇದೆಲ್ಲ ತುಂಬ ಇವಾಗ ಟ್ರೆಂಡಿಂಗ್ ಬಂದಿದೆ. ಸೊ ಯಾವಾಗಲೂ ನೀವು ಸ್ಕ್ಯಾಲಪ್ ಡಿಸೈನು ಕಟ್ ವರ್ಕ್ ಎಲ್ಲ ಮಾಡುವಾಗ ಯಾವಾಗಲೂ ನೆಕ್ ಸುತ್ತಿ ಕಂಪಲ್ಸರಿ 2 ಲೈನ್ಸ್ ಚೈನ್ ಸ್ಟಿಚ್ಚು ಕೊಡಬೇಕು. ಎಸ್ಪೆಷಲಿ ಈ ಥರ ಸ್ಕ್ಯಾಲಪ್ಪು ಕಟ್ ವರ್ಕ್ ಎಲ್ಲ ಮಾಡುವಾಗ ಚೈನ್ ಮೇಲೆ ಜಿಗ್ಜ್ಯಾಗ್ ಕೊಟ್ಬಿಟ್ರೆ ಇನ್ನೂ ಸ್ವಲ್ಪ ಫಿನಿಶಿಂಗು ಚೆನ್ನಾಗಿರುತ್ತೆ. ಸ್ಟಿಚಿಂಗ್ ಮಾಡುವಾಗ ತುಂಬ ಈಸಿನೂ ಇರುತ್ತೆ. ಸೊ ನೆಕ್ಸ್ಟ್ ನೋಡಿ, ಸೆಂಟ್ರಲೆಲ್ಲ ಗೋಲ್ಡ್ ಫಿಟ್ಟಿಂಗ್ ಸ್ಟೋನ್ಸ್, ಕುಂದನ್ ಸ್ಟೋನ್ಸ್ ಹಾಕಿದ್ದೀನಿ. ಆಮೇಲೆ ಇವಾಗ ಕಡ್ತನ ಬೀಡ್ಸ್ ಒಂದು ಲೈನು ಕೊಡ್ತಾ ಇದ್ದೀನಿ. ಆಮೇಲೆ ಆ ಪೆಟಲ್ಸ್ಗೆಲ್ಲ ಫುಲ್ಲು ಜರ್ದೋಸಿ ವರ್ಕ್ ಬಂದು ಮಾಡೋಕ್ಕೆ ಹೋಗ್ತೀನಿ. ಸೊ ಇದರಲ್ಲಿ ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ವರ್ಕು ಮಾಡ್ಬೋದು. ಫ್ರೆಂಚ್ ನಾಟ್ ವಿತ್ ಚಮ್ಕಿ ಹಾಕ್ಬೋದು, ಇಲ್ಲ ಲೋಡಿಂಗ್ ವರ್ಕ್ ಹಾಕ್ಬೋದು, ಇಲ್ಲಾಂದರೆ ಬೀಡ್ಸ್ ವರ್ಕ್ ಮಾಡ್ಬೋದು. ಸೊ ಏನು ಡಿಸೈನ್ ಬೇಕು, ನಿಮ್ಗೆ ಏನು ಮೆಟೀರಿಯಲ್ಸ್ ಮೀನಿಂಗ್ ಬೇಕು ಅಂತ ನೀವು ಹೇಳಿಬಿಟ್ರೆ ಅದ್ರ ಪ್ರಕಾರ ನಾವು ಕಸ್ಟಮೈಸ್ಡ್ ಹೆಂಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಡ್ತೀವಿ. ಆ್ಯಂಡ್ ನಮ್ಮ ಸ್ಟಾರ್ಟಿಂಗ್ ಪ್ರೈಸ್ ನೋಡಿದರೆ 600 ರೂಪೀಸ್ಲಿಂದನೇ ನಮ್ಮ ಆರಿ ವರ್ಕ್ ಬ್ಲೌಸು, ನಾವು ಹ್ಯಾಂಡ್ ವರ್ಕು ಆರಿ ವರ್ಕ್ ಬ್ಲೌಸು. ಸೊ ಈ ಕಡೆನೂ ಮೆಷಿನ್ ಎಂಬ್ರಾಯ್ಡ್ರಿ ಕೂಡ ಎಲ್ಲ 600-700 ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಆರಿ ವರ್ಕ್ ಹ್ಯಾಂಡ್ ವರ್ಕು 600ಲಿಂದ ಸ್ಟಾರ್ಟ್ ಮಾಡಿ ನಿಮಗೆ ವರ್ಕ್ ಮಾಡಿ ಕೊಡ್ತೀವಿ. ಬಿಕಾಸ್ ನಾವು ಓನ್ ಮ್ಯಾನುಫ್ಯಾಕ್ಚರು, ಓನ್ ಯೂನಿಟ್ ಇದೆ, ಅದಕ್ಕೆ ನಾವು ಬೆಸ್ಟ್ ಪ್ರೈಸ್, ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋಕ್ಕಾಗುತ್ತೆ. ನೀವು ಮದುವೆ ಆಗೋಕ್ಕೆ ಹೋಗುತ್ತೆ, ನಿಮ್ಗೆ ಏನಾದರೂ ಬ್ಲೌಸ್ ಎಲ್ಲ ಕಸ್ಟಮೈಸ್ ಮಾಡಬೇಕು ಅಂತ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಸ್ಟಾರ್ಟಿಂಗ್ 600ಲಿಂದ ನಿಮಗೆ ಡಿಸೈನ್ ಮೇಲೆ ಚಾರ್ಜಸ್ ಬಂದು ವೇರಿ ಆಗುತ್ತೆ. ನಾನು ಕ್ಯಾಟ್ಲಾಗ್ ನಮ್ಮ ಡಿಸೈನ್ಸ್ಲ ನೀವು ನೋಡಬೇಕು ಅಂದರೆ ಸ್ಕ್ರೀನ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ನಿಮಗೆ ವಾಟ್ಸಪ್ಲೇ ಕ್ಯಾಟ್ಲಾಗ್ಲಿ ಎಲ್ಲ ಡಿಸೈನ್ಸ್ ನಾವು ಇದುವರೆಗೆ ಕಸ್ಟಮರ್ಸ್ಗೆ ಮಾಡಿರೋ ಡಿಸೈನ್ಸು, ಬ್ರೈಡಲ್ ಡಿಸೈನ್ಸು, ಸಾರಿ, ಕುರ್ತಿ, ಗೌನ್ಸು, ಲೆಹೆಂಗಾ ಎಲ್ಲ ಕೂಡ ನಿಮಗೆ ಕ್ಯಾಟ್ಲಾಗಲ್ಲಿ ಸಿಗುತ್ತೆ. ನೀವು ಅದರಿಂದನೂ ಚೂಸ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಇಲ್ಲ ನಮ್ಮ ರೆಫರೆನ್ಸ್ ಪಿಕ್ಚರ್ ನೀವು ಇನ್ಸ್ಟಾಗ್ರಾಮ್ಲಿಂದ, ಯೂಟ್ಯೂಬ್ಲಿಂದ ಏನು ರೆಫರೆನ್ಸ್ ಪಿಕ್ಚರ್ ಕೊಟ್ಟಿದ್ರೂ ಅದೇ ಥರನೂ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಇಲ್ಲ ನಿಮ್ಮ ಮೈಂಡಲ್ಲಿ ಏನಾದರೂ ಡಿಸೈನ್ ಇದೆ, ಇಲ್ಲ ನಿಮ್ಮ ಸ್ಯಾರಿಲಿ ಏನು ಡಿಸೈನ್ ಇದೆ ಆ ಸ್ಯಾರಿ ಡಿಸೈನ್ನೇ ಹಾಕಬೇಕು ಅಂತ ಮಾಡಿದರೆ ಕೂಡ ನೀವು ಏನು ಐಡಿಯಾ ಇದೆ ಅಂತ ಹೇಳಿಬಿಟ್ರೆ ಅದೇ ಥರ ನಾವು ಡಿಸೈನ್ ಮಾಡಿ ವರ್ಕ್ ಮಾಡಿನೂ ಕೊಡ್ತೀವಿ. ಸೊ ಬ್ಲೌಸ್ ಮಾತ್ರ ಇಲ್ಲ, ಲೆಹೆಂಗಾಗೆ, ಸಾರೀಸ್ಗೆ, ಸಾರಿ ಫುಲ್ಲೂ ವರ್ಕ್ ಮಾಡ್ತೀವಿ. ಇಲ್ಲ ಪಲ್ಲುಗೆ ಮಾತ್ರ ವರ್ಕ್ ಮಾಡ್ತೀವಿ. ಗೌನ್ಸು, ಲೆಹೆಂಗಾ, ಕುರ್ತೀಸು, ಚಿಕ್ಕ ಮಕ್ಕಳಿಗೆ ಎಲ್ಲ ಔಟ್ಫಿಟ್ಸ್ಗೆನೂ ಆಲ್ ಟೈಪ್ ಆಫ್ ಎಂಬ್ರಾಯ್ಡ್ರಿ ವರ್ಕು ನಾವು ಮಾಡಿಕೊಡ್ತೀವಿ. ಥ್ರೆಡ್ ವರ್ಕು, ಜರ್ದೋಸಿ ವರ್ಕು, ಮಿರರ್ ವರ್ಕು, ಮತ್ತು ನಾಟ್ ವರ್ಕು, ಕಟ್ ವರ್ಕು ಆ್ಯಂಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕು. ಸೊ ಆಲ್ ಟೈಪ್ ಆಫ್ ಎಂಬ್ರಾಯ್ಡ್ರಿ ವರ್ಕ್, ಇವಾಗ ಟ್ರೆಂಡಿಂಗ್ ಇರೋ ನೆಟ್ ಎಂಬ್ರಾಯ್ಡ್ರಿ, 3D ವರ್ಕು, 5D ವರ್ಕು, ಪೇಂಟಿಂಗ್ ಆ್ಯಂಡ್ ಎಂಬ್ರಾಯ್ಡ್ರಿ. ಸೊ ಎಲ್ಲ ಕೂಡ ನಾವು ಮಾಡಿಕೊಡ್ತೀವಿ. ನಮ್ಮ ಡಿಸೈನ್ಸ್ ಎಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಏನು ಡಿಸೈನ್ ಬೇಕು ಅಂತಲೇ ನೀವು ಸೆಲೆಕ್ಟ್ ಮಾಡಿ, ನಿಮ್ಮ ಬಜೆಟ್ ಏನಂತ ಹೇಳಿಬಿಟ್ರೆ ಆ ಬಜೆಟ್ಗೆ ನಾವು ಕಸ್ಟಮೈಸ್ನು ಮಾಡಿಕೊಡ್ತೀವಿ. ಸಿಂಗಲ್ ಬ್ಲೌಸ್ನು ಹೋಲ್ಸೇಲ್ ಪ್ರೈಸ್ಗೆ ಮಾಡಿಕೊಡ್ತೀವಿ. ಬಲ್ಕಿಂಗ್ ನೀವು ಆರ್ಡರ್ ಪ್ಲೇಸ್ ಮಾಡ್ರೂ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀವಿ. ನೀವೇನಾದರೂ ಶಾಪು, ಬೊಟೀಕ್ ಇದೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಮಾತ್ರ ಯಾರಾದರೂ ಸರ್ಚ್ ಮಾಡ್ತಾ ಇದ್ರೇನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ನಾವು ಜಾಸ್ತಿ ಶಾಪ್ಸ್ಗೇನು ಸಪ್ಲೈ ಮಾಡ್ತೀವಿ. ಎಲ್ಲ ಹೋಲ್ಸೇಲ್ ಪ್ರೈಸು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀವಿ. ಇವಾಗ ನೋಡಿ, ಆ ಪೆಟಲ್ಸ್ಗೆಲ್ಲ ಜರ್ದೋಸಿ ಮತ್ತು ಚಮ್ಕಿ ನಾನು ಹಾಕ್ತಾಯಿದ್ದೀನಿ. 3 ಪೆಟಲ್ಸು ಆ ಥರ ಹಾಕ್ತಾಯಿದ್ದೀನಿ. ಇದೇ ನೀವು ನಾಟ್ ವಿತ್ ಚಮ್ಕಿನೂ ಹಾಕ್ಬೋದು. ನಾನು ಪ್ಲೈನಿಂಗೆ ಜಸ್ಟ್ ಲೂಪು ವಿತ್ ಚಮ್ಕಿ ಆ ಥರ ಹಾಕ್ತಾಯಿದ್ದೀನಿ. ಸೊ ಹೆಂಗೆ ಬೇಕಂದ್ರೆ ನೀವು ಯೂಸ್ ಮಾಡ್ಬೋದು, ವರ್ಕ್ ಮಾಡ್ಬೋದು. ಇದೇ ನೀವು ಬೀಡ್ಸು ವಿತ್ ಚಮ್ಕಿ ಬೇಕು ಅಂದ್ರೆ ಟ್ಯೂಬ್ ಬೀಡ್ ವಿತ್ ಚಮ್ಕಿ, ಇಲ್ಲ ಕಟ್ ಬೀಡ್ ವಿತ್ ಚಮ್ಕಿ, ಶುಗರ್ ಬೀಡ್ ವಿತ್ ಚಮ್ಕಿ, ಸೊ ಇದು ಬೇಕಂದ್ರೆ ನೀವು ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಮೆಟೀರಿಯಲ್ಸ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ಕೂಡ ನಮ್ಮ ಶಾಪ್ಲಿ ಅವೈಲಬಲ್ ಇದೆ. ಕ್ಯಾಟ್ಲಾಗ್ಲಿನೂ ನೀವೆಲ್ಲ ಮೆಟೀರಿಯಲ್ಸ್ ಚೆಕ್ ಮಾಡ್ಬೋದು. ಜರ್ದೋಸಿ, ಬೀಡ್ಸು, ಥ್ರೆಡ್ಡು, ಝರಿ ಎಲ್ಲ ಕೂಡ ಅವೈಲಬಲ್ ಇದೆ. ಟ್ರೇಸಿಂಗ್ ಪೇಪರ್ ಕೂಡ ಅವೈಲಬಲ್ ಇದೆ. ನೀವು ಡೈರೆಕ್ಟಾಗಿ ನಮ್ಮ ವೆಬ್ಸೈಟ್ಲಿಂದ ಪರ್ಚೇಸ್ ಮಾಡ್ಬೋದು, ಇಲ್ಲ ನಮ್ಮ ವಾಟ್ಸಪ್ ಕ್ಯಾಟ್ಲಾಗ್ಲಿಂದನೂ ನೀವು ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು. ಈ ಡಿಸೈನ್ದು ಟ್ರೇಸಿಂಗ್ ಪೇಪರ್ ಕೂಡ ನಿಮಗೆಲ್ಲ ಸಿಗುತ್ತೆ. ಸಿಂಪಲ್ ಡಿಸೈನ್ಲಿಂದ ಹೆವಿ ಬ್ರೈಡಲ್ ಡಿಸೈನ್ವರೆಗೆ ಎಲ್ಲ ಟ್ರೇಸಿಂಗ್ ಪೇಪರ್ನೂ ಸಿಗುತ್ತೆ. ನಿಮ್ಗೆ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಅದು ಹೆಂಗೆ ಯೂಸ್ ಮಾಡಬೇಕು ಅಂತ ಕೂಡ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಬಿಕಾಸ್ ಇದೆಲ್ಲ ಒರಿಜಿನಲ್ ಟ್ರೇಸಿಂಗ್ ಪೇಪರ್. ನಿಮಗೆ A4 ಶೀಟ್ಲಿ ಪ್ರಿಂಟ್ಔಟ್ ಮಾಡಿ ಇದು ಬುಕ್ಲೆಟ್ ಹಾಕಿ ಕೊಡೋದು ಆ ಥರ ಎಲ್ಲ ಏನೂ ಕೆಲಸ ಇಲ್ಲ ನಮ್ಮದು. ಸೊ ನಾವು ಕೊಡೋದು ಬಂದು ಪ್ರೊಫೆಷ್ನಲ್ ಟ್ರೇಸಿಂಗ್ ಪೇಪರು. ಅದು ಬಂದು ನಾನ್ ಟೆರಬಲ್ ಪೇಪರು. ನೀವು ಎಷ್ಟು ಸಲ ಬೇಕಾದ್ರೆ ರೀಯೂಸ್ ಮಾಡ್ಬೋದು, ಆ ಥರ ಪೇಪರು ನಾವು ಕೊಡ್ತಾ ಇದ್ದೀವಿ. ಸೊ ಇದು ಪರ್ಚೇಸ್ ಮಾಡೋದಂತ ನಿಮಗೆ ಲೈಫ್ ಲಾಂಗು ಯೂಸ್ಫುಲ್ ಇರುತ್ತೆ. ನೀವು ಏನಾದರೂ ಟ್ರೇಸಿಂಗ್ ಬುಕ್ಕೆಲ್ಲ ಪರ್ಚೇಸ್ ಮಾಡಿದರೆ ಅದೆಲ್ಲ A4 ಶೀಟಲ್ಲಿ ಇಲ್ಲಾಂದರೆ A3 ಶೀಟಲ್ಲಿ ಪೇಪರ್, ನಾರ್ಮಲ್ ಪೇಪರಲ್ಲಿ ನಿಮಗೆ ಬೈಂಡ್ ಮಾಡಿ ಬುಕ್ಲೆಟ್ ಥರ ಹಾಕಿಕೊಡ್ತಾರೆ, ಲ್ಯಾಮಿನೇಟ್ ಮಾಡಿ ಕೊಡ್ತಾರೆ. ಅದು ಕಂಪ್ಲೀಟ್ಲಿ ವೇಸ್ಟ್ ಆಫ್ ಮನಿ. ನೀವು ಅದರಿಂದ ಏನೂ ಯೂಸು ಮಾಡೋಕ್ಕಾಗಲ್ಲ, ನಮ್ಮ ಸೈಜ್ಗೇನೋ ಅದು ಸೆಟ್ ಆಗೋಲ್ಲ.
ಸೊ ಅದು ಪೇಪರ್ನು ಟ್ಯಾರ್ ಆಗಿಬಿಡುತ್ತೆ, ಅದು ಏನೋ ವೇಸ್ಟು. ಸೊ ಅದು ಆ ಥರ ನೀವು ಟೈಮ್ ವೇಸ್ಟ್ ಮಾಡೋದಕ್ಕೆ ಇದು ಒರಿಜಿನಲ್ ಟ್ರೇಸಿಂಗ್ ಪೇಪರ್ ಆಗುತ್ತೆ. ಸೊ ಒನ್ಸ್ ನೀವು ಪರ್ಚೇಸ್ ಮಾಡಿಬಿಟ್ರೆ ನಿಮ್ಮ ನೆಕ್ ಮೆಷರ್ಮೆಂಟ್ಗೆ ಏನು ನೆಕ್ ಸೈಜು ಏನು ನೆಕ್ ಶೇಪ್ ಬೇಕು ಅಂದ್ರೇನೋ ಆ ಪೇಪರ್ನ ಯೂಸ್ ಮಾಡಿ ನೀವು ಅಡ್ಜಸ್ಟ್ ಮಾಡಿ ಟ್ರೇಸಿಂಗ್ ಮಾಡ್ಬೋದು. ಸೊ ಒನ್ಸ್ ನೀವು ಟ್ರೇಸಿಂಗ್ ಪೇಪರ್ ಪರ್ಚೇಸ್ ಮಾಡುವಾಗಲೇ ಅದು ಹೆಂಗೆ ಯೂಸ್ ಮಾಡಬೇಕು ಅಂತಲೂ ಟ್ಯುಟೋರಿಯಲ್ ವೀಡಿಯೋನು ನಿಮಗೆ ಬಂದುಬಿಡುತ್ತೆ. ಸೊ ಅದು ನೋಡಿ ನೀವು ಅದು ಹೆಂಗೆ ಯೂಸ್ ಮಾಡಬೇಕಂತ ನೀವು ಲರ್ನ್ ಮಾಡಿ ಯೂಸ್ ಮಾಡ್ಬೋದು. ಸೊ ಒನ್ ಟೈಮ್ ಪರ್ಚೇಸ್ ಮಾಡಿದರೆ ಲೈಫ್ ಲಾಂಗ್ ನೀವು ಆ ಪೇಪರ್ಸ್ನ ಯೂಸ್ ಮಾಡ್ಬೋದು, ಬಿಕಾಸ್ ಅದು ನಾನ್ ಟೆರಬಲ್ ಪೇಪರು. ಸೊ ಇವಾಗ ನೋಡಿ ಜರ್ದೋಸಿ ನಾಟ್ ವಿತ್ ಚಮ್ಕಿ, ಈ ಪೆಟಲ್ಸ್ಗೆಲ್ಲ ಜರ್ದೋಸಿ ನಾಟು ವಿತ್ ಚಮ್ಕಿ ನಾನು ಹಾಕ್ತಾಯಿದ್ದೀನಿ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಫಿನಿಶ್ ಆಗಿದೆ ನೋಡಿ. ಸೊ ಇದೇ ಡಿಸೈನು ಬೇರೆ ಕಸ್ಟಮರ್ಸ್ನು ಕೇಳಿದ್ದಾರೆ, ಸೊ ಅವ್ರಿಗೇನು ಎಲ್ಲ ಇದೇ ಡಿಸೈನು ನಾವು ಮಾಡಿದ್ದೀವಿ. ಆ್ಯಂಡ್ ಅದೆಲ್ಲ ಫುಲ್ಲು ಲಾಸ್ಟಲ್ಲಿ ತೋರಿಸಿದ್ದೀನಿ, ಅದು ಕೂಡ ನೋಡಿ. ಇದು ಮೇನ್ ಏನಂದರೆ ಇವಾಗ ಟ್ರೆಂಡಿಂಗ್ ಡಿಸೈನು ಆ್ಯಂಡ್ ಸ್ಕ್ಯಾಲಪ್ ಕಟ್ ವರ್ಕ್. ಇವಾಗ ಸ್ಕ್ಯಾಲಪ್ ಕಟ್ ವರ್ಕ್ ತುಂಬ ಟ್ರೆಂಡಿಂಗ್ ಆಗಿದೆ. ಆ್ಯಂಡ್ ಮತ್ತೆ ನಾನು ನೋಡಿ ಏನು ಕಲರ್ ಕಾಂಬಿನೇಷನ್ ಯೂಸ್ ಮಾಡಿಲ್ಲ, ಎಲ್ಲ ಕಂಪ್ಲೀಟ್ಲಿ ಗೋಲ್ಡ್ ಇದೆ. ಸೊ ನೀವೇನು ಸಾರಿಗೆ ಬೇಕು ಅಂದ್ರೂ ಮ್ಯಾಚ್ ಮಾಡಿ, ಇದು ಮಿಕ್ಸ್ ಮ್ಯಾಚ್ ಮಾಡಿ ನೀವು ವೇರ್ ಮಾಡ್ಬೋದು. ಸೊ ಆ ಥರ ಒಂದು ಬ್ಯೂಟಿಫುಲ್ ಡಿಸೈನು. ಸೊ ನಿಮಗೆ ಇದೇ ಬ್ಲೌಸ್ ಡಿಸೈನ್ ಕಸ್ಟಮೈಸ್ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ರೆಫರೆನ್ಸ್ ಪಿಕ್ಚರ್ ಕೊಟ್ಟರೆ ನಾವು ಅದೇ ಥರ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಸೊ ಇದು ಮಾತ್ರ ಇಲ್ಲ, ನಾವು ಕ್ಲಾಸಸ್ ಕೂಡ ಮಾಡ್ತೀವಿ. ಸೊ ಕ್ಲಾಸಸ್ ನೋಡಿದರೆ ನಿಮಗೆ ಆನ್ಲೈನ್ ಆಫ್ಲೈನ್ ಎರಡು ಕೂಡ ಅವೈಲಬಲ್ ಇದೆ. ಆಫ್ಲೈನ್ ಕ್ಲಾಸು ನಿಮಗೆ ವಿಶ್ವಪ್ರಿಯ ನಗರ್ ಬೇಗೂರ್ಲಿ ಇದೆ. ಆನ್ಲೈನ್ ಅಂದರೆ ನೀವೇ ಊರಲ್ಲಿಂದ ನೋಡ್ತಾ ಇದ್ರೇನು, ಇವನ್ ಅಬ್ರಾಡ್ಲಿದ್ರೇನು ನೀವು ಈಸಿಂಗೆ ಲರ್ನ್ ಮಾಡ್ಬೋದು. ಸೊ ಮೇನ್ ಏನಂದರೆ ಆನ್ಲೈನ್ಲಿ ಲರ್ನ್ ಮಾಡೋಕ್ಕಾಗಲ್ಲ ಅಂತ ಜಾಸ್ತಿ ಜನ ಯೋಚನೆ ಮಾಡ್ತೀರಾ. ಬಟ್ ನನ್ನ ಕ್ಲಾಸ್ ಆ ಥರ ಇಲ್ಲ, ನೀವು ಆಫ್ಲೈನ್ಲಿ ಹೆಂಗೆ ಲರ್ನ್ ಮಾಡಿದಿರೋ ಅದೇ ಸೇಮ್ ನಿಮಗೆ ಆನ್ಲೈನ್ಲಿನೂ ಟೀಚ್ ಮಾಡ್ತೀವಿ. ಆ್ಯಂಡ್ ಈಸಿಯಾಗಿ ನೀವು ಲರ್ನ್ ಮಾಡ್ಬೋದು. ನಮ್ಮ ಕೋರ್ಸ್ ನೋಡಿದರೆ ಬೇಸಿಕ್ಲಿಂದ ಅಡ್ವಾನ್ಸು ಫುಲ್ ಕೋರ್ಸು ಆ್ಯಂಡ್ 3 months ಕೋರ್ಸ್ ಬರುತ್ತೆ. ಸೊ ಈ ಕೋರ್ಸೇ ನಿಮಗೆ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಕಂಪ್ಲೀಟಾಗೆ ತೋರಿಸ್ಕೊಡ್ತೀನಿ. ಎಲ್ಲ ಟೈಪ್ ಆಫ್ ವರ್ಕು, ಎಂಬ್ರಾಯ್ಡ್ರಿ ವರ್ಕು, ಸ್ಟಿಚಸ್ನೆಲ್ಲ ಹೇಗೆ ಡಿಸೈನಲ್ಲಿ ಅಪ್ಲೈ ಮಾಡಬೇಕು, ಹೆಂಗೆ ಒಂದು ಡಿಸೈನ್ಸ್ನ ಕ್ರಿಯೇಟ್ ಮಾಡಬೇಕು, ಟ್ರೇಸಿಂಗ್ ಹೆಂಗೆ ಮಾಡಬೇಕು, ಬೇಸಿಕ್ ಡಿಸೈನ್ ಆಗಲಿ ಒಂದು ಬ್ರೈಡಲ್ ಡಿಸೈನ್ ಆಗಲಿ ಹೆಂಗೆ ಟ್ರೇಸಿಂಗ್ ಮಾಡಬೇಕು. ಇದು ಮಾತ್ರ ಇಲ್ಲ, ಒಂದು ಬುಟೀಕ್ ಸ್ಟಾರ್ಟ್ ಮಾಡಬೇಕಂದ್ರೆ ಹೆಂಗೆ ನೀವು ಸ್ಟಾರ್ಟ್ ಮಾಡ್ಬೋದು, ಹೆಂಗೆ ಒಂದು ಕ್ಯಾಟ್ಲಾಗ್ ಕ್ರಿಯೇಟ್ ಮಾಡಬೇಕು, ಹೆಂಗೆ ಒಂದು ಫೋಟೋಶೂಟ್ ಮಾಡಬೇಕು, ಎಡಿಟಿಂಗ್ ಹೆಂಗೆ ಮಾಡಬೇಕು, ಕಸ್ಟಮರ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಪ್ರೈಸ್ ಹೆಂಗೆ ಫಿಕ್ಸ್ ಮಾಡಬೇಕು. ಸೊ ಇದೆಲ್ಲ ಕಂಪ್ಲೀಟ್ಲಿ ನಂದು ಓನ್ ಬುಟೀಕ್ ಇರೋದ್ರಿಂದ ನೀವು ಲೈವ್ ಹೆಂಗೆ ನಾನು ಏನು ಕಸ್ಟಮರ್ನ ಹ್ಯಾಂಡಲ್ ಮಾಡ್ತೀನಿ. ಸೊ ನಿಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಸೊ ಇವಾಗ ಟ್ರೆಂಡಿಂಗ್ ಕಸ್ಟಮರ್ಸ್ ಈ ಥರ ಎಲ್ಲ ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ ಹೇಗೆಲ್ಲ ಅವ್ರಿಗೆ ಆನ್ಸರ್ ಮಾಡಬೇಕು, ನಾವೇನೆಲ್ಲ ಕ್ವೆಶ್ಚನ್ಸ್ ಕೇಳಬೇಕು, ಆರ್ಡರ್ ತಗೋವಾಗ ಏನೇನು ಪಾಯಿಂಟ್ಸ್ನ ನಾವು ನೋಟ್ ಮಾಡಬೇಕು. ಸೊ ಲೈವ್ ಹೆಂಗೆ ನೀವು ನೋಡೋದ್ರಿಂದ ಒಂದು ಬುಟೀಕ್ ಮಾಡಬೇಕಂದ್ರೆ ಅದ್ರಲ್ಲಿ ಏನೇನೆಲ್ಲ ಪ್ಲಸ್ ಇದೆ ಮೈನಸ್ ಇದೆ ಅಂತ ನೀವು ಲೈವ್ ಹೆಂಗೆ ನೋಡಿ ಲರ್ನ್ ಮಾಡ್ಬೋದು. ಈ ಕಡೆಯೂ ಈ ಥರ ನಿಮಗೆ ಲೈವ್ ಬುಟೀಕ್ ಟ್ರೈನಿಂಗೇ ಕೊಡಲ್ಲ. ಸೊ ನಮ್ಮದು ಪರ್ಸ್ನಲ್ ಹೆಂಗೆ ಸ್ಪೆಷಲ್ ಇದೇನೋ, ಸೊ ನಿಮಗೆ ಟ್ರೈನಿಂಗ್ನೂ ಕೊಟ್ಟು ಮತ್ತು ಬುಟೀಕ್ನೂ ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೇನೋ ಕೊಡ್ತೀವಿ. ಸೊ ಇದೆಲ್ಲ ನಮ್ಮದು ಡಿಫ್ರೆಂಟಾಗೆ ಬೆನಿಫಿಟಬಲ್ ನಿಮಗೆ ಇರುತ್ತೆ. ಸೊ ಒನ್ಸ್ ನೀವು ಕೋರ್ಸ್ ಫಿನಿಶ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ಕೋರ್ಸ್ ನೀವು ನಡೆಯುವಾಗಲೇ ನೀವು ನಿಮ್ಮ ಓನ್ ಬುಟೀಕ್ನ ಸ್ಟಾರ್ಟ್ ಮಾಡ್ಬೋದು. ಬಿಕಾಸ್ ಆನ್ಲೈನ್ಲಿ ನೀವು ಲೈವ್ ಹೆಂಗೆ ನಿಮ್ಮ ಬುಟೀಕ್ನ ಸ್ಟಾರ್ಟ್ ಮಾಡಿ ರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇನ್ ಕೇಸ್ ನೀವು ಪ್ರೊಫೆಷ್ನಲ್ ಹೆಂಗೆ ಮಾಡಬೇಕು ಅಂದರೆ ಏನೇನೆಲ್ಲ ಡಾಕ್ಯುಮೆಂಟೇಷನ್ ಲೀಗಲ್ ಹೆಂಗೆ ಏನೇನೆಲ್ಲ ನೀವು ಮಾಡಬೇಕು ಅಂತ ಅದೆಲ್ಲ ಕೂಡ ನಿಮಗೆ ಫುಲ್ ಎಲ್ಲ ತೋರಿಸ್ಕೊಡಕ್ಕೆ ಹೋಗ್ತೀನಿ. ಸೊ ಈ ಕೋರ್ಸ್ಗೆ ಜಾಯಿನ್ ಮಾಡಬೇಕು ಅಂದರೆ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಟ್ಸ್ 3 months ಕೋರ್ಸು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಂದರೆ ನನ್ನ ಕೋರ್ಸಲ್ಲಿ ಒಂದು ಬ್ಯಾಚಲ್ಲಿ ಮಿನಿಮಮ್ 3 to 5 ಸ್ಟೂಡೆಂಟ್ಸೇ ಇರ್ತಾರೆ. ಸೊ ಅದರಿಂದ ನಿಮಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೀವಿ. ಸೊ ಅದಕ್ಕೆ ನೀವು ಈಸಿಯಾಗೇನೋ ಲರ್ನ್ ಮಾಡ್ಬೋದು, ನೀವು ಏನು ಡೌಟ್ಸ್ ಇದ್ರೇನೋ ಕೇಳ್ಬೋದು. ಆ್ಯಂಡ್ ಒನ್ಸ್ ನೀವು ಫಿನಿಶ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಕಂಪ್ಲೀಟ್ಲಿ ನೀವೇನೆಲ್ಲ ಲರ್ನ್ ಮಾಡ್ತಿರೋ ಎಲ್ಲ ಸ್ಟಿಚಸ್ಸು ಡಿಸೈನ್ಸ್ ಎಲ್ಲ ನಿಮಗೆ ರೆಕಾರ್ಡೆಡ್ ವೀಡಿಯೋಸ್ ಹೆಂಗೋ ಲೈಫ್ ಟೈಮ್ ಆ್ಯಕ್ಸಸ್ಸಿಂದ ಕೊಟ್ಬಿಡ್ತೀವಿ. ಸೊ ಆವಾಗ ನಿಮ್ಗೆ ಏನಾದರೂ ಫ್ಯೂಚರ್ಲಿ ಡೌಟ್ ಇದೆ, ಏನಾದರೂ ಸ್ಟಿಚಸ್ ಮರೆದೋಗ್ಬಿಟ್ಟಿದ್ದೀರಾ, ಏನಾದರೂ ತಿರುಗಿ ನೋಡಬೇಕು, ಹೊಸ ಸ್ಟಿಚ್ ಏನಾದರೂ ಬಂದಿದೆ ಅಂದರೆ ಕೂಡ ಆ ಪ್ಲೇಲಿಸ್ಟ್ಲಿ ನಾವು ನಿಮಗೆ ಆ್ಯಡ್ ಮಾಡ್ತೀವಿ. ಸೊ ನೀವು ಯಾವಾಗ ಬೇಕಂದ್ರೂ ಅದು ಓಪನ್ ಮಾಡಿ ನೋಡ್ಬೋದು. ಸೊ ಈ ಥರ ಎಲ್ಲ ಬೆನಿಫಿಟ್ಸ್ನೂ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಬ್ಯಾಚು ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. ಸೊ ಯಾರಿಗಾದ್ರು ಜಾಯಿನ್ ಮಾಡಬೇಕು ಇಲ್ಲ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನೀವು ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ಸ್ ಕೇಳ್ಬೋದು. ಇಲ್ಲ ಡೈರೆಕ್ಟಾಗಿ ನೀವು ಬಂದು ವಿಸಿಟ್ ಮಾಡಬೇಕು ಅಂದ್ರೂ ನೀವು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ಬೋದು. ಇವಾಗ ಸೇಮ್ ಸ್ಕ್ಯಾಲಪ್ ಡಿಸೈನ್ ನೋಡಿ ಅದನ್ನು ಸ್ಲೀವ್ಸ್ಗೇನು ಮಾಡ್ತಾಯಿದ್ದೀನಿ. ಸೊ ಅದೇ ಥರ ಫಸ್ಟು ಟ್ರೇಸಿಂಗ್ ಮಾಡಿಬಿಟ್ಟು ಫಸ್ಟು ಚೈನ್ ಸ್ಟಿಚ್ ಔಟ್ಲೈನ್ ಎಲ್ಲ ಹಾಕಿಬಿಟ್ಟು ಕಡ್ಡನ ಬೀಡ್ಸ್ ಹಾಕಿ ಲೂಪ್ಗೆಲ್ಲ ಫಿನಿಶ್ ಮಾಡ್ತಾಯಿದ್ದೀನಿ. ಎಜ್ಜಲ್ಲಿ ಮಾತ್ರ ಪರ್ಲ್ ಬೀಡ್ ಒಂದು ಕೊಟ್ಟಿದ್ದೀನಿ. ಸೊ ಇನ್ನು ನೋಡೋದಕ್ಕೆ ಸ್ವಲ್ಪ ಗ್ರ್ಯಾಂಡಿಂಗ್ ಇರುತ್ತೆ. ಅದಾಗಿದ ತಕ್ಷಣ ಸೇಮ್ ನಾವು ನೆಕ್ಕಲ್ಲಿ ಏನು ಮಾಡಿದ್ದೀವಿ ಅದೇ ಥರ ನಾರ್ಮಲ್ ಜರ್ದೋಸಿ with ಚಮ್ಕಿ, ಆಮೇಲೆ ಈ ದಪ್ಪ ಫ್ಲವರ್ಗೆಲ್ಲ ಫ್ರೆಂಚ್ ನಾಟ್ with ಚಮ್ಕಿ ಬಂದು ಹಾಕ್ತಾಯಿದ್ದೀನಿ. ದಟ್ ಇಸ್ ಲಾಂಗ್ ಜರ್ದೋಸಿ ನಾಟ್ with ಚಮ್ಕಿ. ಸೊ ಈ ಥರ ಒಂದೊಂದು ಸ್ಟಿಚ್ನು ನಿಮಗೆ ತೋರಿಸ್ಕೊಟ್ಟು ಆ ಸ್ಟಿಚಸ್ನೆಲ್ಲ ಹೇಗೆ ಡಿಸೈನಲ್ಲಿ ಅಪ್ಲೈ ಮಾಡಬೇಕು ಅಂತ ವಿತ್ ಡಿಸೈನಿಂಗ್ ನಾಲೆಜ್ ಅಂತ ನಾನು ಹೇಳ್ಕೊಡ್ತೀನಿ. ಬಿಕಾಸ್ ಎಲ್ಲರಿಗೆ ಸ್ಟಿಚಸ್ ಎಲ್ಲ ಗೊತ್ತಾಗಿರುತ್ತೆ, ಬಟ್ ಹೆಂಗೆ ಒಂದು ಡಿಸೈನ್ ಕ್ರಿಯೇಟ್ ಮಾಡಬೇಕು, ಏನೇನು ಸ್ಟಿಚಸ್ ಎಲ್ಲ ಯೂಸ್ ಮಾಡಬೇಕು, ಆ ಕಲರ್ ಕಾಂಬಿನೇಷನ್ ಹೆಂಗೆ ಕೊಡಬೇಕು, ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಡಿಸೈನ್ ಹೆಂಗೆ ಚೂಸ್ ಮಾಡಬೇಕು. ಸೊ ಈ ಥರ ಪ್ರಾಬ್ಲಮ್ಸೇ ಜಾಸ್ತಿ ಚೆನ್ನಾಗೇ ಇರುತ್ತೆ. ಎಲ್ಲ ಕ್ಲಾಸೆಲ್ಲ ಫಿನಿಷ್ ಮಾಡಿಬಿಡ್ತಾರೆ. ಆವಾಗೂ ನನಗೆ ಹೆಂಗೆ ಒಂದು ಡಿಸೈನು ಬ್ಲೌಸ್ ಮಾಡಬೇಕಂತ ಗೊತ್ತಿಲ್ಲ, ಹೆಂಗೆ ಮಾರ್ಕಿಂಗ್ ಮಾಡಬೇಕಂತ ಗೊತ್ತಾಗಿಲ್ಲ. ಆ ಥರನೇ ಜಾಸ್ತಿ ಸ್ಟೂಡೆಂಟ್ಸು ನನಗೆ ಹತ್ರ ಜಾಯಿನ್
ಜಾಯಿನ್ ಮಾಡೋದು. ನನಗೆ ಬೇಸಿಕ್ ಆಲ್ರೆಡಿ ಗೊತ್ತು, ಅಡ್ವಾನ್ಸ್ ಮಾತ್ರ ಜಾಯಿನ್ ಮಾಡಬೇಕು ಅಂತಲೂ ಜಾಯಿನ್ ಮಾಡ್ತಾರೆ. ಎಲ್ಲ ನೀವು ಲೈವ್ ಹೆಂಗೆ ಪ್ರೊಫೆಷ್ನಲ್ ಟೆಕ್ನಿಕ್ಸು ನೀವು ನೋಡ್ಬೋದು. ಒಂದು ಬೊಟೀಕಲ್ಲಿ ಹೇಗೆಲ್ಲ ವರ್ಕ್ ಮಾಡ್ತೀವಿ ಅಂತ ನಿಮಗೆ ಲೈವ್ ಹೆಂಗೆ ಪ್ರೊಫೆಷ್ನಲ್ ಟೆಕ್ನಿಕ್ಸು ಎಲ್ಲ ನೀವು ಲರ್ನ್ ಮಾಡ್ಬೋದು. ಸೊ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲ ಟೆಕ್ನಿಕ್ಸ್ನು ನಿಮಗೆ ಅದರಲ್ಲಿ ತೋರಿಸ್ಕೊಡ್ತೀವಿ. ನಿಮಗೆ ಸಿಲೆಬಸ್ ಎಲ್ಲ ಫುಲ್ ನೋಡಬೇಕು ಅಂದರೆ ನೀವು ಸ್ಕ್ರೀನಿನ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಡೀಟೇಲ್ಡಿಂಗೆ ಎಲ್ಲ ಸಿಲೆಬಸ್ಸು ಏನೇನು ಸ್ಟಿಚಸ್ ತೋರಿಸ್ಕೊಡಕ್ಕೆ ಹೋಗ್ತೀವಿ ಎಲ್ಲ ಕೂಡ ನಿಮಗೆ ನಾನು ಹೇಳಿಬಿಡ್ತೀನಿ. ಅದಕ್ಕಿಂತ ಒಂದು ವೀಡಿಯೋ ಆಲ್ರೆಡಿ ನಾನು ಚಾನಲ್ ಹಾಕಿದ್ದೀನಿ, ಚೆಕ್ ಮಾಡಿ. ಇಲ್ಲಾಂದರೆ ಸ್ಕ್ರೀನಿನ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಆ ವಿಡಿಯೋ ಲಿಂಕ್ ಕೊಡ್ತೀನಿ, ನೀವು ಅದು ಚೆಕ್ ಮಾಡ್ಬೋದು. ಸೊ ಇವಾಗ ನೋಡಿ ಸೇಮ್ ನಾವು ನೆಕ್ಕಲ್ಲಿ ಏನು ಮಾಡಿದ್ದೀವಿ ಅದೇ ಸೇಮ್ ಡಿಸೈನು ನಿಮಗೆ ಜರ್ದೋಸಿ ವಿತ್ ಚಮ್ಕಿ, ಆಮೇಲೆ ಜರ್ದೋಸಿ ನಾಟ್ ವಿತ್ ಚಮ್ಕಿ ಹಾಕಿ ಫಿನಿಶ್ ಮಾಡಿದ್ದೀನಿ. ಎಡ್ಜಸ್ಲಿ ಅಗೇನ್ ನೋಡಿ ಚೈನ್ ವಿತ್ ಜಿಗ್ಜ್ಯಾಗ್ ಸ್ಟಿಚಸ್ ಕೊಡಬೇಕು, ಆವಾಗ ಕಟ್ ವರ್ಕ್ಗೆ ಚೆನ್ನಾಗಿರುತ್ತೆ ಫಿನಿಶಿಂಗು. ಇಲ್ಲಾಂದರೆ ಅಟ್ಲೀಸ್ಟ್ ಮಿನಿಮಮ್ 2 ಲೈನ್ಸ್ ಇಲ್ಲ 3 ಲೈನ್ಸು ಚೈನ್ ಸ್ಟಿಚ್ ಹಾಕಿ ಫಿನಿಶ್ ಮಾಡಬೇಕು. ಯಾವಾಗನೇ ಎಡ್ಜಲ್ಲಿ ಬೀಡ್ ವರ್ಕಿಂದ ಫಿನಿಶ್ ಮಾಡಬಾರ್ದು. ಫಿನಿಶ್ ಮಾಡಿದರೆ ಆವಾಗ ಸ್ಟಿಚಿಂಗ್ ಮಾಡೋದು ಕಷ್ಟ ಆಗುತ್ತೆ. ಇಲ್ಲಾಂದರೆ ಸ್ಟಿಚ್ ಮಾಡುವಾಗ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ಟೈಲರ್ಸ್ ತೆಗೆದುಬಿಡ್ತಾರೆ, ಆವಾಗ ಬೀಡ್ಸ್ ಎಲ್ಲ ಬಿದ್ದೋಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಡಬಲ್ ಲೈನ್ ಚೈನ್ ಸ್ಟಿಚ್ ಇಲ್ಲ ಟ್ರಿಪಲ್ ಲೈನ್ ಚೈನ್ ಸ್ಟಿಚ್ ಹಾಕಿ ಫಿನಿಶ್ ಮಾಡಬೇಕು. ಸೊ ನೋಡಿ ಅಗೇನ್ ಲಾಂಗ್ ಫ್ರೆಂಚ್ ನಾಟ್ ವಿತ್ ಚಮ್ಕಿ. ಸೊ ಇದೆಲ್ಲ ಮೆಟೀರಿಯಲ್ಸ್ ಕೂಡ ಎಲ್ಲ ಅವೈಲಬಲ್ ಇದೆ, ನೀವು ಡೈರೆಕ್ಟಾಗಿ ಬಂದು ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಆರ್ಡರ್ಸ್ ಬಂದು ಪ್ಲೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿದರೆ ಇವಾಗ ಚಿಕ್ಕ ಚಿಕ್ಕ ಬುಟ್ಟ ಥರ ಹಾಕಕ್ಕೆ ಹೋಗ್ತೀನಿ. ಆ ಬುಟ್ಟ ಕೂಡ ನೋಡಿ ಗ್ರ್ಯಾಂಡ್ ಬುಟ್ಟ. ಸೊ ಜರ್ದೋಸಿ ನಾಟ್ ವಿತ್ ಚಮ್ಕಿಲಿ ಒಂದು ಹೂಮ ಥರ ಹಾಕ್ತಾಯಿದ್ದೀನಿ. ಇದರಲ್ಲಿ ಕೂಡ ನೋಡಿ ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ಆ್ಯಂಡ್ ಟಿಪ್ಸು. ಇವಾಗ ಫ್ಲವರು ನಾನು 1 by 1 ಪೆಟಲ್ ಹಾಕಿಲ್ಲ, ಫಸ್ಟು ಕಾರ್ನರ್ಸ್ ಹಾಕಿದ್ದೀನಿ, ಆಮೇಲೆ ಸೈಡ್ ಪೆಟಲ್ಸು ಫಿಲ್ ಮಾಡಿದ್ದೀನಿ. ಸೊ ಈ ಥರ ಒಂದು ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲ ಟೆಕ್ನಿಕ್ಸ್ನು ನಿಮಗೆ ತೋರಿಸ್ಕೊಡಕ್ಕೆ ಹೋಗ್ತೀವಿ ನಮ್ಮ ಕೋರ್ಸಲ್ಲಿ. ಸೊ ಇವಾಗ ನೋಡಿ ಬ್ಯೂಟಿಫುಲ್ ಹಂಗೆ ಚಿಕ್ಕ ಚಿಕ್ಕ ಬುಟ್ಟ ಹಾಕಿ ಫಿನಿಶ್ ಮಾಡಿದ್ದೀವಿ. ಸೊ ಇದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಇರುತ್ತೆ, ಬ್ಯೂಟಿಫುಲ್ನೂ ಇರುತ್ತೆ. ಸೊ ನಾವು ತೋರಿಸ್ಕೊಡೋ ವರ್ಕ್ ಎಲ್ಲ ನೋಡಿ ಇಲ್ಲಿ ನಾನು ಹಾಕಿದ್ದೀನಿ. ಸೊ ಎಲ್ಲ ಟೈಪ್ ಆಫ್ ಎಂಬ್ರಾಯ್ಡ್ರಿ ವರ್ಕ್ನು ನಾವು ಮಾಡ್ತೀವಿ, ಎಲ್ಲ ಔಟ್ಫಿಟ್ಸ್ಗೇನು ಮಾಡ್ತೀವಿ. ಸೊ ಕ್ಲಾಸಸ್ ಬೇಕು ಇಲ್ಲಾಂದರೆ ನಿಮಗೇನೋ ಈ ಥರ ಬ್ಲೌಸಸ್ ಎಲ್ಲ ಕಸ್ಟಮೈಸ್ ಮಾಡಬೇಕು ಅಂದರೆ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೋಡಿ ಫೈನಲಿ ಈ ಡಿಸೈನು ಎಷ್ಟು ಬ್ಯೂಟಿಫುಲ್ ಹಂಗೆ ಫಿನಿಶ್ ಮಾಡಿದ್ದೀವಿ. ಇದೇ ಸೇಮ್ ಡಿಸೈನ್ ಇನ್ನೊಂದು ಕಸ್ಟಮರ್ನು ಕೇಳಿದ್ರು, ಅವ್ರಿಗೇನೋ ನೋಡಿ ಅದೇ ಥರ ಫಿನಿಶ್ ಮಾಡಿದ್ದೀವಿ. ಸೊ ಎಷ್ಟು ಬ್ಯೂಟಿಫುಲ್ ಇದೆ ಅಲ್ವಾ. ಸೊ ಇದ್ರ ಡಿಸೈನ್ದು ನಿಮಗೆ ಟ್ರೇಸಿಂಗ್ ಪೇಪರು ಮತ್ತು ಇದ್ರ ಫೋಟೋಸ್ ಎಲ್ಲ ಬೇಕು ಅಂದರೆ ನಾನು ಬ್ಲಾಗ್ಲಿ ಕೊಟ್ಟಿದ್ದೀನಿ, ಬ್ಲಾಗ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ಲಿದೆ. ಸೊ ಟ್ರೇಸಿಂಗ್ ಪೇಪರ್ ನೀವು ಡೌನ್ಲೋಡ್ ಮಾಡಿನೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪರ್ಚೇಸ್ ಬೇಕು ಅಂದರೆ ನೀವು ಆರ್ಡ್ರನ್ನು ಪ್ಲೇಸ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.